Welcome back to my another episode of 30 days of air fryer recipes. ಇವತ್ತಿನ ರೆಸಿಪಿ ಚೀಸಿ ಮಶ್ರೂಮ್ ಬೈಟ್ಸ್. ನನಗೆ ಮಶ್ರೂಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆ್ಯಂಡ್ ಐ ಕ್ಯಾನ್ ಈಟ್ ಮಶ್ರೂಮ್ ಆಲ್ ಡೇ ಎವ್ರಿ ಸಿಂಗಲ್ ಡೇ. ಇಟ್ ಈಸ್ ಪ್ಯಾಕ್ಡ್ ವಿತ್ ವೈಟಮಿನ್ ಡಿ ಆ್ಯಂಡ್ ಲಾಟ್ಸ್ ಆಫ್ ನ್ಯೂಟ್ರಿಷನ್ ಆ್ಯಂಡ್ ಇದನ್ನು ಕುಕ್ ಮಾಡೋದಕ್ಕೆ ನಿಮಗೆ 1% ಆಯಿಲ್ ಕೂಡ ಬೇಡ. Without oil you can easily do any kind of mushroom recipes which is so interesting and which is so versatile. ಇದನ್ನು ನೀವು ಸ್ಟಾರ್ಟರ್ಸ್ ಆಗಿ ಯೂಸ್ ಮಾಡ್ಬೋದು, ಮೇನ್ ಕೋರ್ಸಿಗೆ ಯೂಸ್ ಮಾಡ್ಬೋದು, ಇಂಡಿಯನ್ ಆಗಿರ್ಬೋದು, ಇಟಾಲಿಯನ್ ಡಿಶಸ್ ಆಗಿರ್ಬೋದು, ಅಮೇರಿಕನ್ ಡಿಶಸ್ ಆಗಿರ್ಬೋದು. ಈ ಮಶ್ರೂಮ್ ಅಂತೂ ಎಲ್ಲದರಲ್ಲೂ ಇಟ್ ಮಿಂಗಲ್ಸ್. ಸೊ ಈ ಥರ ರೆಸಿಪಿನ ಕ್ರಿಯೇಟ್ ಮಾಡೋದಂತಂದರೆ ನನಗೆ ತುಂಬ ಇಷ್ಟ. ಸೊ ಈ ವಿಡಿಯೋನ ನೀವು ನೋಡ್ತಾ ಇದ್ದರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದ ಪ್ರಾಸೆಸ್ ಆಫ್ ಹೌ ಎಕ್ಸಾಕ್ಟ್ಲಿ ಐ ಆಮ್ ಡೂಯಿಂಗ್ ದಿಸ್ ಚೀಸಿ ಮಶ್ರೂಮ್. ಆ್ಯಂಡ್ ನಾನು ಇದಕ್ಕೆ ಒಂದು ಚೂರು ಆಯಿಲ್ ಕೂಡ ಹಾಕಿಲ್ಲ, ಬಟ್ ಐ ಹ್ಯಾವ್ ಯೂಸ್ಡ್ ಚೀಸ್ನಲ್ಲಿ ನಿಮಗೆ ಪ್ರೋಟೀನ್ ಸಿಗುತ್ತೆ, ಹಾಗೆ ಈ ಫ್ರೆಶ್ ಕ್ರೀಮಿಂದ ಸ್ವಲ್ಪ ಫ್ಯಾಟ್ ಕೂಡ ಸಿಗುತ್ತೆ. ಆ್ಯಂಡ್ ಮಶ್ರೂಮ್ ಹ್ಯಾಸ್, ಲೈಕ್ ಐ ಸೆಡ್, ವೈಟಮಿನ್ ಡಿ. ಸೊ ಇಟ್ ಈಸ್ ಲೈಕ್ ಅ ಕಂಪ್ಲೀಟ್ ಮೀಲ್ ಕೈಂಡ್ ಆಫ್ ಥಿಂಗ್, ಬಟ್ ಇಟ್ಸ್ ಅನ್ ಅಮೇಸಿಂಗ್ ಸ್ನ್ಯಾಕ್. ಇದನ್ನು ಪಾರ್ಟೀಸ್ಗೆ, ನಿಮ್ಮ ಫ್ರೆಂಡ್ಸ್ ಬರ್ತಾ ಇದ್ದಾರೆ ಅಂತಂದರೆ ಇದನ್ನು ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಆ್ಯಂಡ್ ಇದನ್ನು ಮೀಲ್ ಪ್ರೆಪ್ ಕೂಡ ಮಾಡಿ ನೀವು ಫ್ರೀಸರಲ್ಲಿಟ್ಟು ಇದನ್ನು ಏರ್ ಫ್ರೈ ಮಾಡ್ಬೋದು. ಸೊ ಇಟ್ ಡಸ್ ನಾಟ್ ಟೇಕ್ ಮೋರ್ ದ್ಯಾನ್ 30 minutes ಫಾರ್ ಯು ಟು ಡೂ ದಿಸ್ ಪರ್ಟಿಕ್ಯುಲರ್ ಥಿಂಗ್. ಶಾಪಿಂಗಲ್ಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಬಟ್ ಅದರ್ ದ್ಯಾನ್ ದಟ್ ಯು ಕ್ಯಾನ್ ಈಸಿಲಿ ಮೀಲ್ ಪ್ರೆಪ್ ದಿಸ್. ಆ್ಯಂಡ್ ನೀವು ಅಕಸ್ಮಾತ್ ಏನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಬಟ್ ಯು ವಾಂಟ್ ಟು ಈಟ್ ಡಿಲೀಷಿಯಸ್ ರೆಸಿಪಿ, ದಿಸ್ ಈಸ್ ಒನ್ ಆಫ್ ದ ರೆಸಿಪಿ. ನನ್ನ ಪೇಜಲ್ಲಿ ತುಂಬ ವೆಯ್ಟ್ ಲಾಸ್ ರೆಸಿಪೀಸ್ ನಾನು ಹಾಕಿದ್ದೀನಿ. ಏನಕ್ಕೆ ಅಂತಲೇ ನಾನು ಆಯಿಲ್ ಕನ್ಸಂಪ್ಷನ್ ಜಾಸ್ತಿ ಮಾಡಲ್ಲ. ಸೊ ಎಲ್ಲೆಲ್ಲಿ ಆಯಿಲ್ ಕನ್ಸಂಪ್ಷನ್ ಕಮ್ಮಿ ಮಾಡೋಕ್ಕಾಗುತ್ತೋ ಅದನ್ನೆಲ್ಲ ಮಾಡ್ತೀನಿ. ಸೊ ನನ್ನ ಪೇಜ್ ನಿಮಗೆ ಒಂಥರ ಒನ್ ಸ್ಟಾಪ್ ಪೇಜ್ ಥರ. ಯು ಗೆಟ್ ಆಲ್ ಡಿಲೀಷಿಯಸ್ ರೆಸಿಪೀಸ್, ಯು ಗೆಟ್ ಹೆಲ್ದಿ ರೆಸಿಪೀಸ್. ಹಾಗೆ ಈ 30 days ಆಫ್ ಏರ್ ಫ್ರೈಡ್ ರೆಸಿಪೀಸ್ ಮಾಡೋದಕ್ಕೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ, ಹಾಗೆ ಇಷ್ಟಪಟ್ಟು ಕೂಡ ಮಾಡಿದ್ದೀನಿ. ಪ್ಲೀಸ್ ಡೂ ಚೆಕ್ ಔಟ್ ಆಲ್ ದ 30 recipes that I have uploaded. So enjoy this recipe, your family will definitely like it and your friends will not stop eating this. So ಇದನ್ನು ನೀವೇನಾದರೂ ಮಾಡಿದ್ರೆ ಅಡುಗೆ ಮನೆಯಲ್ಲೇ ಇರಬೇಕಾಗುತ್ತೆ. So I am warning you right now. ಸೊ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ನನ್ನ ಪೇಜ್ನ ಫಾಲೋ ಮಾಡಿ. ನಾನು ಎಲ್ಲ ವೀಡಿಯೋಸಲ್ಲೂ ಹೇಳಿದ್ದೀನಿ ದಟ್ ಐ ಆಮ್ ಒನ್ ವುಮೆನ್ ಆರ್ಮಿ. ಎಡಿಟಿಂಗು ನಾನೇ ಮಾಡೋದು, ವೀಡಿಯೋಸು ನಾನೇ ಶೂಟ್ ಮಾಡೋದು, ರೆಸಿಪೀಸು ನಾನೇ ಕ್ರಿಯೇಟ್ ಮಾಡೋದು. ಸೊ ಐ ಟೇಕ್ ಅ ಲಾಡ್ ಆಫ್ ಎಫರ್ಟ್ ಆ್ಯಂಡ್ ಲವ್ ಆ್ಯಂಡ್ ಪ್ಯಾಷನ್ ಟು ಕ್ರಿಯೇಟ್ ದೀಸ್ ವೀಡಿಯೋಸ್. ಸೊ ನೀವು ಏನಾದರೂ ಡೌಟ್ಸ್ ಅಥವಾ ನನ್ನ ಲೈಫ್ ಬಗ್ಗೆ ಏನಾದರೂ ಕ್ವೆಶ್ಚನ್ಸ್ ಅಥವಾ ಕ್ವೆರೀಸ್ ಏನಾದರೂ ಇದ್ದರೆ ಕಾಮೆಂಟ್ಸಲ್ಲಿ ದಯವಿಟ್ಟು ಹಾಕಿ. ಐ ಆಮ್ ಡೆಫಿನೆಟ್ಲಿ ಗೋಯಿಂಗ್ ಟು ರೆಸ್ಪಾಂಡ್ ಟು ಎವ್ರಿ ಸಿಂಗಲ್ ಥಿಂಗ್ without any hesitation. So please do ask me lot of questions. and ಇದೇ ಥರ ನಿಮ್ಗೆ ಏನಾದರೂ ಬೇರೆ ರೆಸಿಪೀಸ್ ಬೇಕು ಅಂತಂದರೆ ಪ್ಲೀಸ್ ಕಾಮೆಂಟಲ್ಲಿ ಹಾಕಿ. ನಾನು ಖಂಡಿತ ಅದನ್ನು ನೆಕ್ಸ್ಟ್ ರೆಸಿಪೀಸಲ್ಲಿ ಟ್ರೈ ಮಾಡಿ ನಿಮಗೆ ತೋರಿಸ್ತೇನೆ. So see you all in my next air fryer recipe episode. Bye.